ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು 10 ಗಂಟೆಗೆ ನೀವು ಆಫೀಸ್ ಬಂದು ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಅಲ್ಲ, ಮಿನಿಸ್ಟ್ರು, ಪ್ರಧಾನಮಂತ್ರಿ ಹೇಳಿದ್ರು ಇವರು ಅದೇ ಕೆಲಸ ಮಾಡೋದು ಅಧಿಕಾರಿಗಳು. ಯಾವುದೇ ಕಾರಣಕ್ಕೂ ಇವರು ಕರೆಕ್ಟಾಗಿ 10 ಗಂಟೆಗೆ ಇರಲಿ, 11 ಗಂಟೆಗೆ ಇರಲಿ, 12 ಗಂಟೆಗೂ ಬರಲ್ಲ ಇವರು. ಇಂಥ ಅಧಿಕಾರಿಗಳನ್ನ ನೀವು ಹಾಕೊಂಡು ಏನು ಮಾಡ್ತಾ ಇದ್ದೀರಾ? ಬರೀ ಲೂಟಿ ಮಾಡೋದನ್ನೇ ನೋಡ್ತೀರಿ, ಮಕ್ಕಳು ನೋಡೋರು ಯಾರು? ಆದ್ದರಿಂದ ದಯಮಾಡಿ ಈ ದೇವನೂರು ಶಾಲೆಯ ಮಕ್ಕಳಿಗೆ ಕುಡಿಯೋದಕ್ಕೂ ನೀರಿಲ್ಲ, ತಟ್ಟೆ ತೊಳೆಯೋದಕ್ಕೂ ನೀರಿಲ್ಲ. ನೀವು ಅನ್ನ ಭಾಗ್ಯ ಕೊಡ್ತೀವಿ, ಆ ಭಾಗ್ಯ ಕೊಡ್ತೀವಿ, ಈ ಭಾಗ್ಯ ಕೊಡ್ತೀವಿ ಅಂತ ನೀರಿನ ಬಗ್ಗೆ ಯಾರು ಕೊಟ್ಟಾರೋ ಇದನ್ನ ಪ್ರಶ್ನೆ ಮಾಡೋರು ಯಾರು? ದಯಮಾಡಿ ಈ ಪಿಡಿಒ ಮತ್ತೆ ಯಾರು ಕೇಳ್ತಾ ಇಲ್ಲ. ವಾಟರ್ ಮ್ಯಾನ್ ಕೇಳಿದ್ರೆ ನಂಗೆ ಸಂಬಂಧ ಇಲ್ಲ ಅಂತ ನಾವು ಯಾರನ್ನ ಕೇಳೋ ಸ್ವಾಮಿ? ಈ ವಿಷಯ ನಾವು ಯಾರನ್ನ ಕೇಳಕ್ ಹೋಗೋ? ಈ ಮಕ್ಕಳಿಗೆ ನೋಡೋರು ಯಾರು? ಈ ಮಕ್ಕಳಿಗೆ ವ್ಯತ್ಯಾಸ ಆದ್ರೆ ನೀವೇ ಜವಾಬ್ದಾರಿ ಹತ್ರಿ. ದಯಮಾಡಿ ನಮ್ಗೆ ಈ ಪಿಡಿಒ ಬೇಕಿಲ್ಲ. ಆದ್ರಿಂದ ಅವ್ರನ್ನೇ ನಾನು ಈಗ ಮಾತಾಡ್ತೀನಿ, ಕೇಳ್ಕೊಳ್ಳಿ. ಮೇಡಮ್ ನಿಮ್ಮ ಸಮಸ್ಯೆ ಹೇಳಿ ಮೇಡಮ್. ನಮ್ಮ ಸಮಸ್ಯೆ ಅಂದರೆ ಶುಕ್ರವಾರ ನಾನು ಮೊಹರಂ ದಿನ ಅವತ್ತು ರಜೆ ಆಯಿತು, ಶಾಲೆಗೆ ಬಂದು ನೋಡಿದಾಗ ನನಗೆ ಸೀಲ್ ಬೇಕಾಗಿತ್ತು, ಬಂದಿದ್ದೆ. ಅಲ್ಲಿ ನೋಡಿದ್ರೆ ಫೀಲ್ಡು ಅಲ್ಲಿವರೆಗೂ ನೀರು ಹೊರದಿತ್ತು. ಆಮೇಲೆ ಸಡನ್ನಾಗಿ ನಾನು ಸೋಮಣ್ಣನ ಫೋನ್ ಮಾಡಿದೆ. ಸೋಮಣ್ಣ ಆಯಿತು ಮೇಡಮ್, ನೋಡ್ಬಿಟ್ಟು ನಾನು ಹೇಳ್ತೀನಿ, ಕಳಿಸ್ತೀನಿ ಯಾರಿಗಾರು ನೀರು ಬಿಡೋರಿಗೆ ಅಂತ ಹೇಳಿದ್ರು. ಆಯ್ತು ಸರಿ ಅಂದ್ಬಿಟ್ಟು ಹೇಳ್ಬಿಟ್ಟು ಅವರು ಸುಮಾರು 11 ಗಂಟೆ ಆದರೂ ಕಳಿಸ್ಲೇ ಇಲ್ಲ. ಆಮೇಲೆ ನಾನು ಮಾಜಿ ಇದಾಗಿದ್ರಲ್ಲ ಗುರುಸಿ ಈ ಥರ ಮಾಡ್ತಾರೆ. ಅದರಿಂದ ದಯಮಾಡಿ ಇವತ್ತಿನಕ್ಕೆ ನೀವು ಮಕ್ಕಳಿಗೆ ಉತ್ತರ ಕೊಡ್ತೀರಾ, ಅದು ರೆಡಿ ಮಾಡಕಟ್ಟು ಮಕ್ಕಳು ಇಲ್ಲೇ ಕುಂದಿರ್ತಾರೆ. ಮಕ್ಕಳ ವ್ಯವಸ್ಥೆ ನೋಡಿ. ಏನಪ್ಪ ನಿಮ್ಮ ಸಮಸ್ಯೆ? ನೀರು ಯಾಕಿಲ್ಲ? ನೀವು ವಾಟರ್ ಮ್ಯಾನ್ಗಳಿಗೆ ಫೋನ್ ಮಾಡಿದ್ರೆ